ನಮಸ್ಕಾರ. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ಒಲಿಂಪಿಕ್ಸ್ ಬ್ಯಾಡ್ಮಿಂಟನ್ ಕಂಚಿನ ಪದಕ ಗೆದ್ದ ಪಿವಿ ಸಿಂಧುಗೆ ಅಭಿನಂದನೆ. ಪ್ರತಿಪಕ್ಷಗಳ ಗದ್ದಲದ ನಡುವೆ ಪ್ರಶ್ನೋತ್ತರಕ್ಕೆ ಅವಕಾಶ. ಸಚಿವ ಸಂಪುಟ ರಚನೆ ಕುರಿತು ಇಂದು ಸಂಜೆ ಜೆಪಿ ನಡ್ಡಾ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತುಕತೆ. ಸಚಿವರ ಸಂಖ್ಯೆ ಮತ್ತು ಹೆಸರುಗಳು ಅಂತಿಮಗೊಳ್ಳುವ ಸಾಧ್ಯತೆ. ಚೆನ್ನೈ ತಲುಪಿದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಸಂಜೆ ವಿಧಾನಸಭಾ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಷಣ. ಟೋಕಿಯೋ ಒಲಿಂಪಿಕ್ಸ್ ಸೆಮಿಫೈನಲ್ ತಲುಪುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದ ಭಾರತೀಯ ಮಹಿಳಾ ಹಾಕಿ ತಂಡ. ವಾರ್ತೆಗಳ ವಿವರ. ಸಂಸತ್ತಿನ ಉಭಯ ಸದನಗಳ ಕಲಾಪ ಆರಂಭವಾಗಿದೆ. ಕಳೆದ 2 ವಾರದಂತೆ ಈ ಬಾರಿಯೂ ಕೃಷಿ ಕಾಯ್ದೆಗಳ ರದ್ದು, ಪೆಗಾಸಸ್ ಬೇಹುಗಾರಿಕೆ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ಗದ್ದಲ ಮುಂದುವರೆಸಿವೆ. ಲೋಕಸಭೆಯಲ್ಲಿ ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಟೋಕಿಯೋ ಒಲಿಂಪಿಕ್ಸ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದು ಸಾಧನೆ ಮಾಡಿದ ಪಿವಿ ಸಿಂಧು ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಸಿಂಧು ಅವರು ಒಲಿಂಪಿಕ್ಸ್ನ ವ್ಯಕ್ತಿಗತ ಸ್ಪರ್ಧೆಯಲ್ಲಿ 2ನೇ ಬಾರಿ ಪದಕ ಪಡೆದ ಸಾಧನೆ ಮಾಡಿದ್ದಾರೆ. ಅವರ ಐತಿಹಾಸಿಕ ಯಶಸ್ಸಿಗೆ ಸದನದ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಸಿಂಧು ಅವರ ಈ ಸಾಧನೆ ಇಡೀ ದೇಶದ ಯುವ ಜನರಿಗೆ ಸ್ಫೂರ್ತಿ ನೀಡಲಿ ಎಂದು ಆಶಿಸಿದರು. भारतीय महिला है। मैं अपनी ओर से तथा सदन की ओर से सुश्री सिंधु को इस ऐतिहासिक सफलता के लिए बधाई देता हूं और आशा करता हूं कि उनकी ये उपलब्धि पूरे देश के युवाओं के लिए प्रेरणादायक होगी। क्वेश्चन नंबर 181 डॉक्टर सुजय विखे पाटिल. ಬಳಿಕ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಆದರೆ ಕೆಲವು ಪ್ರತಿಪಕ್ಷ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿ ಘೋಷಣೆ ಕೂಗಿದರು. ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪ ನಡೆಸುವ ಪ್ರಯತ್ನವನ್ನು ಸ್ಪೀಕರ್ ಮಾಡಿದರು. ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವ ಹರ್ದೀಪ್ ಸಿಂಗ್ ಪುರಿ 2017ರಲ್ಲಿ ಆರಂಭಿಸಲಾದ ಉಜ್ವಲ ಯೋಜನೆಯಡಿ 2020ರ ಹೊತ್ತಿಗೆ 8 ಕೋಟಿ ಫಲಾನುಭವಿಗಳಿಗೆ ಅಡುಗೆ ಅನಿಲ ಸಂಪರ್ಕ ಒದಗಿಸುವ ಗುರಿ ಹೊಂದಲಾಗಿತ್ತು. ಆ ಗುರಿಯನ್ನು 7 ತಿಂಗಳುಗಳ ಮೊದಲೇ ಪೂರೈಸಲಾಗಿದೆ. ಆರೋಗ್ಯಕ್ಕೆ ಹಾನಿಕಾರಕವಾಗಿದ್ದ ಸಾಂಪ್ರದಾಯಿಕ ಉರುವಲು ಬಳಸುತ್ತಿದ್ದ ಮಾತೆಯರು ಮತ್ತು ಸೋದರಿಯರಿಗೆ ಈಗ ಹೊಗೆಯಿಂದ ಮುಕ್ತಿ ಸಿಕ್ಕಿದೆ. ಈ ಯೋಜನೆ ಮುಂದುವರಿಯುತ್ತದೆ ಎಂದರು. ದೇಶದಲ್ಲಿ ಪ್ರಸ್ತುತ 29.11 ಕೋಟಿ ಅಡುಗೆ ಅನಿಲ ಸಂಪರ್ಕ ಹೊಂದಿದ್ದೇವೆ. 2014ರಿಂದ ಈಚೆಗೆ ಈ ಸಂಪರ್ಕಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಅಡುಗೆ ಅನಿಲ ವಿತರಕರ ಸಂಖ್ಯೆಯಲ್ಲೂ 80% ಹೆಚ್ಚಳವಾಗಿದೆ. 60% ಬಾಟ್ಲಿಂಗ್ ಸಾಮರ್ಥ್ಯ ಹೆಚ್ಚಳವಾಗಿದೆ. ಅನಿಲ ಉತ್ಪಾದನೆ ಮತ್ತು ಅಡುಗೆ ಅನಿಲ ಬಳಕೆಯಲ್ಲೂ ಹೆಚ್ಚಳವಾಗಿದೆ ಎಂದು ತಿಳಿಸಿದರು. ಇಡೀ ದೇಶಕ್ಕೆ ಅನಿಲ ಕೊಳವೆ ಮಾರ್ಗ ವ್ಯವಸ್ಥೆ ಒದಗಿಸಲು ಶ್ರಮಿಸಲಾಗುವುದು. ಎಲ್ಲಾ 700 ಜಿಲ್ಲೆಗಳಿಗೂ ಈ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದರು. There has been an 80% increase in the number of LPG distributorship. There has been a 5% increase in bottling plants. There has been a 60% increase in bottling capacity. The number of terminals importing gas has gone up from 11 to 14. The import capacity has gone up from 12.02 million metric tons per annum to 16.8 million metric tons per annum, which is a 40% increase. So the length of the LPG pipeline has gone up by 77%, and the pipeline capacity has gone up by 143%, sir. And the total LPG consumption today is again gone up 57%. Sir, I am a newly appointed minister. These are policies, far-sighted, visionary policies, which were initiated by the Honorable Prime Minister, and I am very fortunate that I had a very distinguished and experienced colleague who's sitting right in front of me who implemented these policies. I just have the privilege of inheriting that, and I want to assure the honourable member I will take it further till the entire country is covered by pipeline. That from whatever we have, we will go from 400 districts just now to all the 700. Thank you, sir. Mani Sadasya. Mani Adyaji. Let me please submit to this August. ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಯಾವುದೇ ಮೇಲಾಧಾರ ಇಲ್ಲದೆ
ಕೃಷಿ ಮತ್ತು ಕೃಷಿಗೆ ಪೂರಕವಾದ ಕ್ಷೇತ್ರಗಳಿಗೆ ಸಾಲ ನೀಡಲು ಅವಕಾಶ ಕಲ್ಪಿಸಲಾಗಿದ್ದು ಬ್ಯಾಂಕುಗಳಿಗೆ ಈ ಕುರಿತು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಕೆಲವು ಪ್ರತಿಪಕ್ಷ ಸದಸ್ಯರು ಫಲಕ ಹಿಡಿದು ಘೋಷಣೆ ಕೂಗುತ್ತಿದ್ದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ಮಧ್ಯಾಹ್ನ 12ಕ್ಕೆ ಮುಂದೂಡಿದರು. Banks have advised the lending institutions to not insist on any security, collateral security. So it is possible for such agriculture and allied activity persons to take mudra loan even without the fear of the security. माननीय सदस्य ಮತ್ತೆ ಸದನ ಆರಂಭವಾದರೂ ಪ್ರತಿಪಕ್ಷಗಳು ಗದ್ದಲ ಮುಂದುವರೆಸಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಜಪಾನ್ನ ಟೋಕಿಯೋದಲ್ಲಿ ನಡೆದಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದ ಬ್ಯಾಡ್ಮಿಂಟನ್ ಸ್ಪರ್ಧೆಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದು ದೇಶಕ್ಕೆ ಹೆಮ್ಮೆ ತಂದ ಪಿವಿ ಸಿಂಧು ಸಾಧನೆಗೆ ರಾಜ್ಯಸಭೆಯಲ್ಲಿಂದು ಅಭಿನಂದನೆ ಸಲ್ಲಿಸಲಾಯಿತು. ಇಂದು ಸದನ ಆರಂಭಗೊಳ್ಳುತ್ತಿದ್ದಂತೆ ಸಭಾಪತಿ ಎಂ ವೆಂಕಯ್ಯ ನಾಯ್ಡು ವಿಷಯ ಪ್ರಸ್ತಾಪಿಸಿ ಸತತ 2 ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ 2 ಪದಕ ಪಡೆದ ಪ್ರಥಮ ಮಹಿಳಾ ಕ್ರೀಡಾಪಟು ಎಂಬ ದಾಖಲೆಯನ್ನು ಸಿಂಧು ಬರೆದಿದ್ದಾರೆ ಎಂದು ತಿಳಿಸಿದಾಗ ಸದಸ್ಯರು ಮೇಜು ತಟ್ಟಿ ಅಭಿನಂದನೆ ಸಲ್ಲಿಸಿದರು. ಇದು ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾರತದ ಕ್ರೀಡಾಪಟುಗಳಿಂದ ನಿರೀಕ್ಷಿಸಲಾಗುವ ಸತತ ಯಶಸ್ಸಿನ ಸಂಕೇತವಾಗಿದೆ. ಕ್ರೀಡಾಪಟುಗಳ ಕುಟುಂಬದಲ್ಲೇ ಜನಿಸಿದ ಸಿಂಧು ಅವರು ತಮ್ಮ 12ನೇ ವಯಸ್ಸಿನಲ್ಲೇ ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಆಯ್ಕೆ ಮಾಡಿಕೊಂಡರು. ತರಬೇತಿಗಾಗಿ ತಮ್ಮ ತಂದೆಯೊಂದಿಗೆ 120 ಕಿಲೋಮೀಟರ್ ಹೋಗುತ್ತಿದ್ದರು ಎಂದ ಸಭಾಪತಿಯವರು ಅವರು ಕ್ರೀಡಾ ಸಾಧನೆಗಾಗಿ ಮಾಡುತ್ತಿದ್ದ ಕಠಿಣ ಪರಿಶ್ರಮವನ್ನು ತಾವು ಕಣ್ಣಾರೆ ಕಂಡಿರುವುದಾಗಿಯೂ ತಿಳಿಸಿ ಸಿಂಧು ಸಾಧನೆಗೆ ಅಭಿನಂದನೆ ಸಲ್ಲಿಸಿದರು. Around 120 kilometers daily for training. Personally known to me, I have been witness to her hard work, perseverance and sheer dedication towards her passion. It is appropriate to take note of the role of Ms. Sindhu's parents and family in her spectacular rise and achievements in badminton that brought her laurels for our country. I wish Ms. P.V. Sindhu success in her future endeavors and hope that she will continue to bring many more laurels to the country. ರಾಜ್ಯಸಭೆಯಲ್ಲಿ ಇಂದು ಕೂಡ ಪ್ರತಿಪಕ್ಷಗಳು ಗದ್ದಲ ಉಂಟು ಮಾಡಿ ಧರಣಿ ಮುಂದುವರೆಸಿದ ಹಿನ್ನೆಲೆಯಲ್ಲಿ ಮೇಲ್ಮನೆ ಕಲಾಪವನ್ನು ಆರಂಭದಲ್ಲೇ ಮುಂದೂಡುವುದು ಅನಿವಾರ್ಯವಾಯಿತು. ಸಭಾಪತಿ ವೆಂಕಯ್ಯ ನಾಯ್ಡು ಅವರು ಕಲಾಪ ಆರಂಭವಾಗುತ್ತಿದ್ದರೆ ಒಲಿಂಪಿಕ್ಸ್ನಲ್ಲಿ 2ನೇ ಪದಕದ ಸಾಧನೆ ಮಾಡಿದ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಅವರಿಗೆ ಅಭಿನಂದನೆ ಸಲ್ಲಿಸಿದ ತರುವಾಯ ಕಾಗದ ಪತ್ರಗಳ ಮಂಡನೆಗೆ ಅವಕಾಶ ನೀಡಿದರು. ನಂತರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಕುರಿತಂತೆ ಯುವಜನ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯ 325ನೇ ವರದಿಯಲ್ಲಿನ ಶಿಫಾರಸುಗಳ ಅನುಷ್ಠಾನದ ಸ್ಥಿತಿ ಕುರಿತ ಹೇಳಿಕೆ ಮಂಡಿಸಿದರು. ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿ ಮುರಳೀಧರನ್ ಅವರು ಉಳಿದ ಅವಧಿಗೆ ಇತರ ಹಿಂದುಳಿದ ವರ್ಗಗಳ ಕಲ್ಯಾಣ ಸಮಿತಿ ಮತ್ತು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಚುನಾವಣೆ ಕುರಿತಂತೆ ಗೊತ್ತುವಳಿ ಮಂಡಿಸಿದರು. ಗೊತ್ತುವಳಿಗಳನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ಈ ಹಂತದಲ್ಲಿ ಪ್ರತಿಪಕ್ಷ ಸದಸ್ಯರು ಫಲಕ ಹಿಡಿದು ಗದ್ದಲ ಉಂಟು ಮಾಡಿದರು. ಸಭಾಪತಿ ವೆಂಕಯ್ಯ ನಾಯ್ಡು ರೈತರ ಪ್ರತಿಭಟನೆ ಕುರಿತಂತೆ ಚರ್ಚಿಸಲು ಸದನ ಸಿದ್ಧವಿದೆ, ಆದರೆ ಚರ್ಚೆಗೆ ಸದನ ಸುಸ್ಥಿತಿಯಲ್ಲಿರಬೇಕು. ಹೀಗೆ ಗದ್ದಲ ಮಾಡಿದರೆ ಕಲಾಪ ನಡೆಸುವುದು ಹೇಗೆ ಎಂದು ತಿಳಿಸಿದರು. ಗದ್ದಲ ಮುಂದುವರಿದಾಗ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು. ಮತ್ತೆ ಸದನ ಸಮಾವೇಶಗೊಂಡಾಗ ಗದ್ದಲದ ನಡುವೆಯೇ ಉಪಸಭಾಪತಿಯವರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿದ ಬೃಹತ್ ಕೈಗಾರಿಕಾ ಸಚಿವ ಡಾ ಮಹೇಂದ್ರನಾಥ್ ಪಾಂಡೆ, ಮುಂಬೈ, ದೆಹಲಿ, ಜೈಪುರ್, ದೆಹಲಿ, ಚಂಡೀಗಢ ಹೆದ್ದಾರಿಗಳಲ್ಲಿ ಈ ವಾಹನಗಳ ಚಾರ್ಜಿಂಗ್ ಸೌಲಭ್ಯ ಒದಗಿಸಲಾಗಿದೆ ಎಂದು ತಿಳಿಸಿದರು. इसी को कम करने के लिए सरकार ने प्रोत्साहन देने की योजना बनाई. उस योजना में हाल के दिनों में उनका इंसेंटिव बढ़ाया गया. जहां हम ई व्हीकल पर प्रति किलोवाट 2 पहिया वाहन का 4 रुपए का प्रोत्साहन देते थे, वहां हमने प्रति किलोवाट 15,000 किया है. इसी तरह 2 पहिया वाहनों पर हमने उसका प्रोत्साहन बढ़ाया है. 4 पहिया वाहनों पर उसका परिणाम में आया है कि अब अंतर्धान मुंडन जो मूल्य है, ये जो इनकम्बेंट इंजनों का, पेट्रोल डीजल का,
जब ये छूट हम दे रहे हैं तो उसकी लागत उनके बराबर हो जा रही है, तो अब अचीवमेंट हो रहा है। ಪ್ರಶ್ನೋತ್ತರದ ವೇಳೆ ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ನಿನ್ನೆ ದೆಹಲಿಗೆ ತೆರಳಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಸಂಜೆ ಸಚಿವ ಸಂಪುಟ ರಚನೆ ಕುರಿತಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರೊಂದಿಗೆ ಸಮಾಲೋಚಿಸಲಿದ್ದಾರೆ. ಜುಲೈ 28ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಬಸವರಾಜ ಬೊಮ್ಮಾಯಿ ಅವರು ಜುಲೈ 30ರಂದು ದೆಹಲಿಗೆ ತೆರಳಿದ್ದರಾದರೂ ಸಚಿವ ಸಂಪುಟ ಕುರಿತಂತೆ ಚರ್ಚಿಸಲು ಸಾಧ್ಯವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸಂಪುಟ ರಚನೆ ಕುರಿತಂತೆ ಚರ್ಚಿಸಲು ನಿನ್ನೆ ದೆಹಲಿಗೆ ತೆರಳಿದ್ದಾರೆ. ಸಚಿವ ಸಂಪುಟಕ್ಕೆ ಯಾರನ್ನು ಸೇರಿಸಿಕೊಳ್ಳಬೇಕು, ಎಷ್ಟು ಮಂದಿಯನ್ನು ಸೇರಿಸಿಕೊಳ್ಳಬೇಕು ಎಂಬ ಬಗ್ಗೆ ಜೆಪಿ ನಡ್ಡಾ ಅವರೊಂದಿಗೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇದಾದ ಬಳಿಕ ಹೊಸ ಸಚಿವರ ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿಪಡಿಸಲಾಗುತ್ತದೆ. ಈ ಕುರಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಸಂಜೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷದ ಸಭೆ ನಡೆಯಲಿದ್ದು, ಬಳಿಕ ಸಂಪುಟ ವಿಸ್ತರಣೆ ಹೇಗೆ ಎಂಬ ಬಗ್ಗೆ ತೀರ್ಮಾನಗಳನ್ನು ಹೇಳುತ್ತಾರೆ. ಅದರಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಎಲ್ಲಾ ಆಕಾಂಕ್ಷಿಗಳಿಗೂ ಸಚಿವ ಸ್ಥಾನ ನೀಡಲು ಸಾಧ್ಯವಿಲ್ಲ. ವಿಭಾಗವಾರು ಮತ್ತು ಹಿಂದೆ ಸಚಿವರಾಗಿದ್ದವರನ್ನು ಪರಿಗಣಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಬೇಕಾಗಿದೆ. ವರಿಷ್ಠರು ಇದನ್ನು ನಿರ್ಧರಿಸುತ್ತಾರೆ. ಎಷ್ಟು ಮಂದಿಯನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಎಂಬುದನ್ನು ನಿರ್ಧರಿಸಿದ ಬಳಿಕ ಹೆಸರುಗಳನ್ನು ಅಂತಿಮಗೊಳಿಸಲಾಗುವುದು ಎಂದು ಹೇಳಿದರು. ಇಂದು ರಾತ್ರಿಯೊಳಗೆ ಈ ಕುರಿತು ಅಂತಿಮ ನಿರ್ಧಾರವಾದರೆ ಬುಧವಾರ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗುವುದು. ನಾಳೆ ಅಂತಿಮ ತೀರ್ಮಾನವಾದರೆ ಗುರುವಾರ ಸಂಪುಟ ವಿಸ್ತರಣೆಯಾಗುತ್ತದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ನಗದು ರಹಿತ ಡಿಜಿಟಲ್ ಪಾವತಿ ಸಾಧನವಾದ ಇ-ರೂಪಿ ಉಪಕ್ರಮಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಸಂಜೆ 4:30ಕ್ಕೆ ಚಾಲನೆ ನೀಡಲಿದ್ದಾರೆ. ಡಿಜಿಟಲ್ ಉಪಕ್ರಮಗಳನ್ನು ಜಾರಿಗೊಳಿಸುವಲ್ಲಿ ಸದಾ ಮುಂದಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇ-ರೂಪಿ ಉಪಕ್ರಮ ನಗದು ರಹಿತ ಹಾಗೂ ಸಂಪರ್ಕರಹಿತ ಡಿಜಿಟಲ್ ಪಾವತಿಯ ವ್ಯವಸ್ಥೆಯಾಗಿದೆ. ಇದು ಕ್ಯೂಆರ್ ಕೋಡ್ ಅಥವಾ ಎಸ್ಎಂಎಸ್ ಸ್ಟ್ರಿಂಗ್ ಆಧಾರಿತ ಇ-ವೋಚರ್ ಆಗಿ ಕಾರ್ಯನಿರ್ವಹಿಸಲಿದ್ದು, ಇದು ಫಲಾನುಭವಿಗಳ ಮೊಬೈಲ್ ಫೋನ್ಗಳಿಗೆ ತಲುಪಿಸಲಾಗುತ್ತದೆ. ಈ ರೂಪಿಯನ್ನು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಅಭಿವೃದ್ಧಿಪಡಿಸಿದೆ. ಸರ್ಕಾರದ ಅಭಿವೃದ್ಧಿಯ ಫಲಗಳನ್ನು ಯಾವುದೇ ಸೋರಿಕೆ ಇಲ್ಲದಂತೆ ಫಲಾನುಭವಿಗಳಿಗೆ ತಲುಪಿಸುವುದನ್ನು ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ಉಪಕ್ರಮ ಕ್ರಾಂತಿಕಾರಕ ಹೆಜ್ಜೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ತಾಯಿ ಮತ್ತು ಮಕ್ಕಳ ಕಲ್ಯಾಣ ಯೋಜನೆಯಡಿಯ ಪೌಷ್ಟಿಕಾಂಶ ಬೆಂಬಲ ಹಾಗೂ ಔಷಧಿ ಕಲ್ಪಿಸುವ ಯೋಜನೆಗಳಡಿ ಸೇವೆ ಪೂರೈಸಲು ಇದನ್ನು ಬಳಸಿಕೊಳ್ಳುವ ಸಾಧ್ಯತೆಯಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು 5 ದಿನಗಳ ಪ್ರವಾಸಕ್ಕಾಗಿ ಇಂದು ತಮಿಳುನಾಡಿಗೆ ತೆರಳಿದ್ದಾರೆ. ಇಂದು ಮಧ್ಯಾಹ್ನ 12:45ಕ್ಕೆ ಚೆನ್ನೈ ವಿಮಾನ ನಿಲ್ದಾಣ ತಲುಪಿದ ರಾಷ್ಟ್ರಪತಿಯವರು ನೇರವಾಗಿ ರಾಜಭವನಕ್ಕೆ ತೆರಳುವರು. ಸಂಜೆ 5 ಗಂಟೆಗೆ ತಮಿಳುನಾಡು ವಿಧಾನಸಭೆಯ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿರುವ ರಾಷ್ಟ್ರಪತಿಗಳು 5 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ದ ಎಂ ಕರುಣಾನಿಧಿ ಅವರ ಭಾವಚಿತ್ರ ಅನಾವರಣಗೊಳಿಸುವರು. ನಾಳೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಕೊಯಮತ್ತೂರು ಸಮೀಪದ ಸೂಲೂರು ವೈಮಾನಿಕ ನೆಲೆಗೆ ಭೇಟಿ ನೀಡಲಿದ್ದು, ಅಲ್ಲಿನ ಸೈನಿಕ ಶಾಲೆಗೆ ತೆರಳಿ ತರಬೇತಿ ಪಡೆಯುತ್ತಿರುವವರೊಂದಿಗೆ ಸಂವಾದ ನಡೆಸುವರು. ಅಲ್ಲಿಂದ ಊಟಿಗೆ ತೆರಳಿ ರಾಜಭವನದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಫಲಾನುಭವಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸಂವಾದ ನಡೆಸಲಿದ್ದಾರೆ. ಗುಜರಾತ್ನಲ್ಲಿ ನಾಳೆ ಮಧ್ಯಾಹ್ನ 12:30ಕ್ಕೆ ಈ ಸಂವಾದ ನಡೆಯಲಿದ್ದು, ಕೊರೋನಾ ಸಾಂಕ್ರಾಮಿಕದ ಮಧ್ಯೆ ಈ ಯೋಜನೆಯ ಮಹತ್ವ ಮತ್ತು ಅದರಿಂದ ಜನರಿಗಾಗಿರುವ ಅನುಕೂಲಗಳ ಕುರಿತು ಪ್ರಧಾನಿ ಮಾತನಾಡಲಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಕೇಂದ್ರ ಸರ್ಕಾರದ ಆಹಾರ ಭದ್ರತಾ ಯೋಜನೆಯಾಗಿದ್ದು, ಬಡವರಿಗೆ ಉಚಿತ ಆಹಾರ ನೀಡಲಾಗುತ್ತಿದೆ. ಈ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಕೊರೋನಾ ಅವಧಿಯಲ್ಲಿ ಹೆಚ್ಚುವರಿಯಾಗಿ 5 ಕೆಜಿ ಆಹಾರ ಧಾನ್ಯ ನೀಡಲಾಗುತ್ತಿದೆ. ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹಣೆಯಲ್ಲಿ ದಾಖಲೆಯ ಏರಿಕೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪಿವಿ ಸಿಂಧು ಕಂಚಿನ ಪದಕ ಗೆದ್ದಿರುವುದು. ಹಾಕಿಯಲ್ಲಿ ಭಾರತೀಯ ಪುರುಷರು ಮತ್ತು ಮಹಿಳಾ ತಂಡಗಳು ಸೆಮಿಫೈನಲ್ಗೇರಿರುವ ಕುರಿತು ಹರ್ಷ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಇವುಗಳನ್ನು ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದೊಂದಿಗೆ ಸಮೀಕರಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತವು ಅಮೃತ ಮಹೋತ್ಸವದ ಆರಂಭವನ್ನು ಸೂಚಿಸುವ ಆಗಸ್ಟ್ಗೆ ಕಾಲಿಡುತ್ತಿದ್ದಂತೆ ಪ್ರತಿಯೊಬ್ಬ ಭಾರತೀಯನೂ ಸಂತೋಷಪಡುವ ಅನೇಕ ಘಟನೆಗಳನ್ನು ಸಾಕ್ಷೀಕರಿಸುತ್ತಿದ್ದಾನೆ. ದಾಖಲೆಯ ಕೊರೋನಾ ಲಸಿಕೀಕರಣವಾಗಿದೆ. ಜಿಎಸ್ಟಿ ಹೆಚ್ಚಾಗಿರುವುದು ದೃಢವಾದ ಆರ್ಥಿಕ ಚಟುವಟಿಕೆಗಳನ್ನು ಸೂಚಿಸುತ್ತದೆ ಎಂದಿದ್ದಾರೆ.
ಅಲ್ಲದೆ ಪಿವಿ ಸಿಂಧು ಅರ್ಹವಾದ ಪದಕ ಗೆದ್ದಿದ್ದು ಮಾತ್ರವಲ್ಲ, ಪುರುಷರು ಮತ್ತು ಮಹಿಳಾ ಹಾಕಿ ತಂಡಗಳು ಒಲಿಂಪಿಕ್ಸ್ನಲ್ಲಿ ಐತಿಹಾಸಿಕ ಪ್ರದರ್ಶನ ನೀಡಿದ್ದನ್ನು ನೋಡಿದ್ದೇವೆ. 130 ಕೋಟಿ ಭಾರತೀಯರು ಅಮೃತ ಮಹೋತ್ಸವ ಆಚರಿಸುತ್ತಿರುವಾಗ ಭಾರತವು ಹೊಸ ಎತ್ತರಕ್ಕೇರುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲರೂ ಶ್ರಮಿಸುತ್ತಿರುವುದನ್ನು ನೋಡಿ ನಾನು ಆಶಾವಾದಿಯಾಗಿದ್ದೇನೆ ಎಂದು ಹೇಳಿದ್ದಾರೆ. ಭಾರತದ ತ್ರಿವರ್ಣ ಧ್ವಜವನ್ನು ರಚಿಸಿದ ಪಿಂಗಾಳಿ ವೆಂಕಯ್ಯ ಅವರ ಜನ್ಮದಿನ ಇಂದು. ಭಾರತದ ಹೆಮ್ಮೆಯ ಪ್ರತೀಕವಾಗಿರುವ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣದ ಧ್ವಜವನ್ನು ಸಿದ್ಧಪಡಿಸಿದವರೇ ಪಿಂಗಾಳಿ ವೆಂಕಯ್ಯ ಅವರು. 1921ರಲ್ಲಿ ಭಾರತಕ್ಕೊಂದು ಧ್ವಜ ಬೇಕು ಎಂದು ಗಾಂಧೀಜಿಯವರು ಹೇಳಿದಾಗ ಪಿಂಗಾಳಿ ವೆಂಕಯ್ಯ ಅವರು ಕೇಸರಿ ಮತ್ತು ಹಸಿರು ಬಣ್ಣದ ಧ್ವಜ ರಚಿಸಿದ್ದರು. ಇದಕ್ಕೆ ಬಿಳಿ ಬಣ್ಣ ಸೇರಿಸುವಂತೆ ಗಾಂಧೀಜಿಯವರು ಸೂಚಿಸಿದಾಗ ತ್ರಿವರ್ಣ ಧ್ವಜವನ್ನು ರಚಿಸಿದ್ದರು. 1931ರಲ್ಲಿ ಇದಕ್ಕೆ ಧರ್ಮಚಕ್ರವನ್ನು ಸೇರಿಸಿ ರಾಷ್ಟ್ರಧ್ವಜ ಎಂದು ಅಧಿಕೃತವಾಗಿ ಅಂಗೀಕರಿಸಲಾಯಿತು. ಇಂದು ಪಿಂಗಾಳಿ ವೆಂಕಯ್ಯ ಅವರ ಜನ್ಮದಿನವಾಗಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಟ್ವೀಟ್ ಮೂಲಕ ಗೌರವ ಸಲ್ಲಿಸಿದ್ದಾರೆ. ಭಾರತ ತ್ರಿವರ್ಣ ಧ್ವಜದ ವಿನ್ಯಾಸಕಾರ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಪಿಂಗಾಳಿ ವೆಂಕಯ್ಯ ಅವರ ಜಯಂತಿಯಂದು ಗೌರವ ನಮನಗಳನ್ನು ಸಲ್ಲಿಸೋಣ ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 40,134 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ಇದೇ ಅವಧಿಯಲ್ಲಿ 36,946 ಮಂದಿ ಚೇತರಿಸಿಕೊಂಡು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,08,57,467ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 97.35%. ಒಟ್ಟು 4,13,718 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 1.31%. ಒಟ್ಟಾರೆ 4,24,773 ಮಂದಿ ಸಾವಿಗೀಡಾದಂತಾಗಿದೆ. ಇದು 1.34%. ದೇಶದಲ್ಲಿ ಲಸಿಕಾ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದರ ಪರಿಣಾಮ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 47,22,23,639 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 17,06,598 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 46,96,45,494 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 14,28,984 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಕೋವಿಡ್ ಸಾಂಕ್ರಾಮಿಕ ತಡೆಗಟ್ಟಲು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಇದುವರೆಗೆ 49,49,00,000ಕ್ಕೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಕಳುಹಿಸಿಕೊಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈಗಾಗಲೇ ಕಳುಹಿಸಿರುವ ಲಸಿಕೆಗಳ ಪೈಕಿ ಸುಮಾರು 3 ಕೋಟಿ ಬಳಕೆಯಾಗದ ಲಸಿಕೆಗಳು ರಾಜ್ಯ ಸರ್ಕಾರ, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಲಭ್ಯವಿವೆ. ಇದರ ಜೊತೆಗೆ ಸುಮಾರು 8 ಲಕ್ಷ ಡೋಸ್ ಲಸಿಕೆಗಳನ್ನು ರಾಜ್ಯಗಳಿಗೆ ಕಳುಹಿಸಲಾಗಿದ್ದು, ಇನ್ನಷ್ಟೇ ತಲುಪಬೇಕಿದೆ ಎಂದು ಸಚಿವಾಲಯ ಹೇಳಿದೆ. ಜೂನ್ 21ರಿಂದ ದೇಶಾದ್ಯಂತ ಉಚಿತವಾಗಿ ಲಸಿಕೆ ನೀಡುವ ಅಭಿಯಾನ ಆರಂಭವಾಗಿದ್ದು, ಅಗತ್ಯಕ್ಕೆ ತಕ್ಕಂತೆ ಲಸಿಕೆ ಪೂರೈಸಲು ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ರಾಜ್ಯ ಸರ್ಕಾರಗಳು ಉತ್ತಮವಾಗಿ ಸ್ಪಂದಿಸುತ್ತಿವೆ ಎಂದು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಅರಣ್ಯವಾಸಿಗಳಾದ ಬುಡಕಟ್ಟು ಜನರಿಗೆ ಜೀವನ ಭದ್ರತೆ ಒದಗಿಸಲು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನು ರೂಪಿಸಿವೆ. ಭಾರತೀಯ ಬುಡಕಟ್ಟು ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ಟ್ರೈಫೆಡ್ ವತಿಯಿಂದ ಬುಡಕಟ್ಟು ಸಮುದಾಯದವರು ತಯಾರಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುತ್ತಿದೆ. ಈ ಯೋಜನೆಗಳ ಲಾಭ ಪಡೆದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಪಕ್ಷಿರಾಜಪುರ ಆದಿವಾಸಿಗಳು ಅರಣ್ಯದಲ್ಲಿ ದೊರಕುವ ಗಿಡಮೂಲಿಕೆಗಳಿಂದ ವಿವಿಧ ಬಗೆಯ ತೈಲಗಳನ್ನು ತಯಾರಿಸಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಕೇಂದ್ರ ಸರ್ಕಾರದ ಯೋಜನಾ ನಿಧಿಯಿಂದ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಪಕ್ಷಿರಾಜಪುರದಲ್ಲಿ ಹಕ್ಕಿಪಿಕ್ಕಿ ಕಾಡು ಜನರಿಗಾಗಿ 1958ರಲ್ಲಿ ನೆಲೆವೀಡು ರೂಪಿಸಲಾಯಿತು. ಇಲ್ಲಿನ ಮನೆಗಳಲ್ಲಿ ವಾಸಿಸುವ ಆದಿವಾಸಿಗಳು ವನಧನ ವಿಕಾಸ ಕೇಂದ್ರಗಳ ಯೋಜನೆ ನೆರವಿನಿಂದ ತಮ್ಮ ಬದುಕು ಹಸನಾಗಿಸಿಕೊಂಡಿದ್ದಾರೆ. ಕೊರೋನಾ ಸಂಕಷ್ಟದಲ್ಲೂ ಆತ್ಮನಿರ್ಭರ ಭಾರತಕ್ಕೆ ಕೊಡುಗೆ ನೀಡಲು ಗಿಡಮೂಲಿಕೆಗಳ ತೈಲ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ.
2020ರಲ್ಲಿ ಕರ್ನಾಟಕದಲ್ಲಿ 585 ವನಧನ ವಿಕಾಸ ಕೇಂದ್ರಗಳನ್ನು 39 ಕ್ಲಸ್ಟರ್ಗಳಾಗಿ ವರ್ಗೀಕರಿಸಿ ಸಂಪರ್ಕಿಸಲಾಗಿದ್ದು, ಇದರಿಂದ ಸುಮಾರು 11,400 ಬುಡಕಟ್ಟು ಫಲಾನುಭವಿಗಳಿಗೆ ಸಹಾಯವಾಗುತ್ತಿದೆ. ಸಂಜೀವಿನಿ ವನಸಿರಿ ಪ್ರಧಾನಮಂತ್ರಿ ವಿಕಾಸ ಕೇಂದ್ರವು ಮೈಸೂರು ಜಿಲ್ಲೆಯ ಹುಣಸೂರು ಬಳಿಯ ಕಾಡಿನಂಚಿನಲ್ಲಿರುವ ಪಕ್ಷಿರಾಜಪುರದ ವನಧನ ವಿಕಾಸ ಕೇಂದ್ರ ಕ್ಲಸ್ಟರ್ಗಳಲ್ಲಿ ಒಂದಾಗಿದ್ದು, ಸರ್ಕಾರದ ಆರ್ಥಿಕ ನೆರವಿನೊಂದಿಗೆ ಗಿಡಮೂಲಿಕೆಗಳ ಕೇಶತೈಲ, ನೋವು ನಿವಾರಕ ತೈಲ, ಮಲ್ಬಾರ್ ಹುಣಸೆ ಹಣ್ಣು ಮತ್ತು ಜೇನು ಇತ್ಯಾದಿ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದು, ಹಲವರಿಗೆ ಜೀವನೋಪಾಯವಾಗಿದೆ. ಈ ಉತ್ಪನ್ನಕ್ಕೆ tribesindia.comನಲ್ಲಿ ಆನ್ಲೈನ್ ಮೂಲಕ ಮತ್ತು ಟ್ರೈಬ್ಸ್ ಇಂಡಿಯಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕೊರೋನಾ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಸ್ಥಳೀಯತೆಗೆ ಧ್ವನಿಯಾಗಿ ವೋಕಲ್ ಫಾರ್ ಲೋಕಲ್ ಕರೆಯು ಈ ಉತ್ಪನ್ನ ತಯಾರಕರಿಗೆ ಜೀವಸೆಲೆಯಾಗಿದೆ. ಬುಡಕಟ್ಟು ಜನಾಂಗದ ನಂಜುಂಡಸ್ವಾಮಿ ಕಾಡಿನಲ್ಲಿ ದೊರಕುವ ಗಿಡಮೂಲಿಕೆಗಳಿಂದ ಎಲ್ಲರೂ ಒಗ್ಗೂಡಿ ತೈಲ, ಜೇನು ಇತ್ಯಾದಿ ಅರಣ್ಯ ಉತ್ಪನ್ನ ತಯಾರಿಸುತ್ತಿರುವುದಾಗಿ ತಿಳಿಸುತ್ತಾರೆ. ಅಂತಂದ್ರೆ ಇದೇ ಜಡಿಬುಟಿ ತಗೊಂಡು ಈಗ 101 ಜಾತಿ ಜಡಿಬುಟಿ ಎಲ್ಲ ತಗೊಂಡು ಇದು ಎಣ್ಣೆನ ತಯಾರು ಮಾಡ್ತೀವಿ. ಎಣ್ಣೆ ತಯಾರು ಮಾಡಿ ದೇಶ ವಿದೇಶಗೂ ಸಹ ನಾವು ಕಳಿಸ್ಕೊಡ್ತಿದ್ದೀವಿ. ಅದು ಎಲ್ಲ ಇದ್ರ ಫರ್ಜೆಟ್ ರಿಪೋರ್ಟ್ ಚೆನ್ನಾಗಿ ಬರ್ತೈತೆ, ಎಲ್ಲರಿಗೂ ಚೆನ್ನಾಗಿ ಕೂದಲು ಬರ್ತೈತೆ. ಅದಕ್ಕೆ ಎಲ್ಲರೂ ಇದನ್ನ ಬೇಡಿಕೆ ತಗೊಳ್ತಾವ್ರೆ. ಸರ್ಕಾರ ತಮಗೆ ಮನೆ, ಜಮೀನು ಸಾಲ ಸೌಲಭ್ಯ ನೀಡಿದ್ದು, ಈಗ ಕೇಶತೈಲ ಉತ್ಪಾದಿಸಲು ನೆರವಾಗುತ್ತಿದೆ ಎನ್ನುತ್ತಾರೆ. ನಮಗೆ ಸರ್ಕಾರದಿಂದ ಅಂದರೆ ನಮಗೆ ಜಮೀನು ಕೊಟ್ಟಿದ್ದಾರೆ, ನಮಗೆ ಗದ್ದೆ ಮತ್ತು ಲೋನು, ಹೂ ಮಾಡೋದು, ಪ್ಲಾಸ್ಟಿಕ್ದು, ಮತ್ತು ಇವಾಗ ನಾವು ಗಿಡಮೂಲಿಕೆ ಎಣ್ಣೆ ಅಂತ ಈ ಥರ ನಾವು ತಯಾರಿಸಿದ್ದೀವಿ. ಈ ಥರ ಗಿಡಮೂಲಿಕೆ ಎಣ್ಣೆ ನಾವೇ ಸ್ವಂತಾಗಿ ತಯಾರಿಸಿ ಇದು ಅಡ್ವರ್ಟೈಸ್ಗೆ ನಾವು ಈ ಥರ ಕೊಟ್ಟು ಸ್ವಲ್ಪ ನಮಗೆ ಸಹಾಯ ಸರ್ಕಾರದಿಂದ ಮಾಡ್ತಿದ್ದಾರೆ. ಪಕ್ಷಿರಾಜಪುರದ ಲತಾ 101 ಗಿಡಮೂಲಿಕೆ ಬಳಸಿ ತೈಲ ತಯಾರಿಸುವುದಾಗಿ ಹೇಳುತ್ತಾರೆ. ನಾವು ಮನೆಯಲ್ಲೇ ಸ್ವಂತ ತಯಾರು ಮಾಡಿದಂಥ ಎಣ್ಣೆ ಇದು. 101 ಗಿಡಮೂಲಿಕೆ ಹಾಕಿ ನಾವು ಕೈಯಿಂದ ಮಾಡ್ತೀವಿ. ಇದರಲ್ಲಿ ಯಾವುದು ಸೈಡ್ ಎಫೆಕ್ಟ್ ಇಲ್ಲ, ಕೆಮಿಕಲ್ ಇಲ್ಲ. ಈ ಎಣ್ಣೆ ಹಚ್ಚಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕೂದಲು ಬೆಳೆಯುತ್ತೆ, ಉದ್ರೋ ಕೂದಲು ಸ್ಟಾಪ್ ಆಗುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ, ಶೈನಿಂಗ್ ಸ್ಮೂತ್ ಆಗಿ ಕೂದಲು ಬೆಳೆಯುತ್ತೆ. ಮನೆಯ ಬಳಿಯೇ ಹಲವಾರು ಗಿಡಮೂಲಿಕೆ ಬೆಳೆದು ಬೇಯಿಸಿ ತೈಲ ತಯಾರಿಸುತ್ತಿದ್ದು, ತಮಗೆ ಜೀವನೋಪಾಯಕ್ಕೆ ದಾರಿಯಾಗಿದೆ ಎನ್ನುತ್ತಾರೆ ಆದಿವಾಸಿ ಕಾಶಿನಾಥ್. ಸೊಪ್ಪು ಎಲ್ಲ ನಾವು ಹಾಕ್ಕೊಂಡು ಸರ್, ಇದು ಆಯುರ್ವೇದಿಕ್. ನಾವು ಸ್ವಂತ ನಾವು ಬೇಯಿಸಿರೋದು ಸರ್. ನಾವು ಈ ಥರ ಬೆಳೆಸ್ಕೊಂಡು ನಾವು ಒಂದು ಬಾಟ್ಲಿ 2 ಬಾಟ್ಲಿ ಮಾರಿಬಿಟ್ಟು ನಾವು ಜೀವನ ಮಾಡ್ತಿದ್ದೀವಿ ಸರ್. ಸ್ಥಳೀಯತೆಗೆ ಧ್ವನಿಯಾಗಿ ಸ್ವಾವಲಂಬಿ ಭಾರತಕ್ಕೂ ಕೊಡುಗೆ ನೀಡುತ್ತಿರುವ ವಂಧನ್ ಯೋಜನೆ ಬುಡಕಟ್ಟು ಜನರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳಲು ಇನ್ನೂ ಸಮಯವಿದ್ದು, ಈಗ ಕಂಚಿನ ಪದಕದ ಸಂಭ್ರಮವನ್ನು ಅನುಭವಿಸುತ್ತಿರುವುದಾಗಿ ಟೋಕಿಯೋ ಒಲಿಂಪಿಕ್ಸ್ನ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದ ಪಿವಿ ಸಿಂಧು ಹೇಳಿದ್ದಾರೆ. ಇಂದು ವರ್ಚುವಲ್ ಸುದ್ದಿಗೋಷ್ಠಿಯಲ್ಲಿ ಅವರು ತಾವು ಖಂಡಿತವಾಗಿಯೂ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುವುದಾಗಿ ಮತ್ತು ಅತ್ಯುತ್ತಮವಾಗಿ ಆಡುವುದಾಗಿ ತಿಳಿಸಿದ ಅವರು ಈ ಪದಕವನ್ನು ತಮ್ಮೆಲ್ಲ ಅಭಿಮಾನಿಗಳಿಗೆ ಮತ್ತು ಕುಟುಂಬಕ್ಕೆ ಸಮರ್ಪಿಸುವುದಾಗಿ ತಿಳಿಸಿದರು. ಕೊರೋನಾ ಲಾಕ್ಡೌನ್ ಸಂಕಷ್ಟದ ನಡುವೆಯೂ ತಾವು ಅಭ್ಯಾಸ ಮುಂದುವರೆಸಿದ್ದಾಗಿ ತಿಳಿಸಿದ ಅವರು ತಮಗೆ ಸತತ ಅಭ್ಯಾಸ ನಡೆಸಲು ಅವಕಾಶ ನೀಡಿದ ಬ್ಯಾಡ್ಮಿಂಟನ್ ಒಕ್ಕೂಟ, ಕ್ರೀಡಾ ಪ್ರಾಧಿಕಾರಕ್ಕೆ ಧನ್ಯವಾದ ಅರ್ಪಿಸಿದರು. ಒತ್ತಡದ ನಡುವೆಯೂ ಆಡಿ ಪದಕ ಪಡೆದದ್ದು ಸಂತಸ ತಂದಿದೆ ಎಂದು ತಿಳಿಸಿದರು. Sindhu, congratulations. First of all, please guys, can you please mute yourself? Really request you guys. Yeah, otherwise we'll have to automatically mute you guys. Thank you. Yes, Sindhu, Riolo silver and Tokyo bronze. Paris for gold, expert judge. Paris inka time undi. There is still time. Just want to be in the moment. Just cherish the moment and enjoy the moment right now. And yeah, definitely I will play Paris. I just want to definitely give my best. I will give my best and play my 100%. So, whom you dedicate this medal? Well, I will dedicate it to my fans, my family members, because definitely I missed all of them here because of this pandemic. A lot of people couldn't come, no spectators, no fans.
So I'm sure, virtually everybody have been, showing their love and, blessing me and supporting me. So I would like to dedicate it to, all of them. Thank you, Ramesh. Sai Kiran sir, please go ahead. Sakshi TV. Sir, you are muted. Can you please unmute yourself? Hi, Sindhu. Hello. Congrats for the grand victory. And my question is, మీరు లాక్డౌన్ లో చాలా అంటే స్ట్రెస్ గురైనట్టు అనిపించింది. సో అదంతా ఓవర్కమ్ చేసి ఇప్పుడు మెడల్ సాధించడం ఎలా అనిపిస్తుంది? అండ్ మన ఫ్యాన్స్ కి ఏం చెప్తారు, ఎస్పెషల్లీ హైదరాబాద్ అండ్ తెలంగాణ ఆంధ్ర? అంటే తప్పకుండా అండి, పాండమిక్ లో ఎంతో మంది సఫర్ అయ్యారు అండ్ లాక్డౌన్ రావడం వల్ల చాలా మంది ఇంట్లోనే ఉండడం జరిగింది. కానీ నేను ట్రైనింగ్ చేసేదాన్ని ఇంట్లో. అండ్ ఒకసారి స్టార్ట్ అయిన తర్వాత వెళ్ళి ఆడటము, లేకపోతే మనకి పర్మిషన్ ఇవ్వడం కానీ, బ్యాడ్మింటన్ అసోసియేషన్ నుంచి కూడా పర్మిషన్ ఇవ్వడం, లేకపోతే స్పోర్ట్స్ అథారిటీస్ నుంచి కూడా పర్మిషన్ ఇవ్వడం జరిగింది. సో ఐఎమ్ వెరీ థ్యాంక్ఫుల్ టు దెమ్. అండ్ ఆల్సో ఐ థింక్ మా ప్రాక్టీస్ సెషన్స్ చాలా బాగా జరిగాయి గచ్చిబౌలి స్టేడియంలో. ఎందుకు మాకు పర్మిషన్ అడిగినప్పుడు ఇమీడియట్ గా పర్మిషన్ ఇవ్వడం జరిగింది. సో గచ్చిబౌలి స్టేడియంలో స్టార్ట్ అయిన తర్వాత ఆబ్వియస్లీ వి ఫాలోడ్ ద ప్రోటోకాల్స్ అండ్ ఎవ్రీథింగ్ వాస్ ఫైన్. సో I mean to the fans out there, I miss them obviously because ఈ pandemic వల్ల చాలా మంది they couldn't come, no spectators, but we have to get used to this new normal. But apart from that, I am very, very thankful to all of them because I think a lot of people have put in their efforts and supported me. ಜಪಾನ್ನ ಟೋಕಿಯೋದಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಮಹಿಳೆಯರ ಹಾಕಿ ಪಂದ್ಯಾವಳಿಯಲ್ಲಿ ಭಾರತ ಸೆಮಿಫೈನಲ್ ಪ್ರವೇಶಿಸಿದೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬಲಾಢ್ಯ ಆಸ್ಟ್ರೇಲಿಯಾವನ್ನು 1-0 ಗೋಲುಗಳ ಅಂತರದಿಂದ ಸೋಲಿಸಿದ ಭಾರತ ಸೆಮಿಫೈನಲ್ ಪ್ರವೇಶಿಸಿತು. ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡ ಸೆಮಿಫೈನಲ್ ಪ್ರವೇಶಿಸುತ್ತಿರುವುದು ಇದೇ ಮೊದಲು. ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಆರಂಭದಿಂದಲೂ ಭಾರತದ ಮಹಿಳೆಯರು ಪಾರಮ್ಯ ಮೆರೆದರು. ಪಂದ್ಯದ 22ನೇ ನಿಮಿಷದಲ್ಲಿ ಲಭ್ಯವಾದ ಪೆನಾಲ್ಟಿ ಕಾರ್ನರ್ ಅನ್ನು ಗುರುಜಿತ್ ಕೌರ್ ಅವರು ಗೋಲ್ ಆಗಿ ಪರಿವರ್ತಿಸಿದರು. ಇಡೀ ಪಂದ್ಯದಲ್ಲಿ ಆಟಗಾರರು ಗಳಿಸಿದ ಏಕೈಕ ಗೋಲ್ ಇದಾಗಿತ್ತು. ಸೆಮಿಫೈನಲ್ ಪ್ರವೇಶಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಶುಭ ಹಾರೈಸಿದ್ದಾರೆ. ಮಹಿಳಾ ಹಾಕಿ ತಂಡ ಹೊಸ ಇತಿಹಾಸ ಸೃಷ್ಟಿಸಿದೆ. 130 ಕೋಟಿ ಭಾರತೀಯರ ಬೆಂಬಲ ನಿಮಗಿದೆ, ಮತ್ತಷ್ಟು ಸಾಧನೆ ನಿಮ್ಮದಾಗಲಿ ಎಂದು ಟ್ವೀಟ್ ಮೂಲಕ ಶುಭ ಕೋರಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಸ್ಟ್ರೇಲಿಯಾವನ್ನು ಸೋಲಿಸಿ ಭಾರತೀಯ ಮಹಿಳಾ ತಂಡವು ಒಲಿಂಪಿಕ್ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಹೊಸ ಇತಿಹಾಸ ಸೃಷ್ಟಿ ಮಾಡಿದೆ. ತಂಡದ ಈ ಸಾಧನೆಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಟ್ವೀಟ್ ಮಾಡಿದ್ದಾರೆ. ಈಗಾಗಲೇ ಭಾರತೀಯ ಪುರುಷರ ಹಾಕಿ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಬ್ರಿಟನ್ ವಿರುದ್ಧ 3-1 ಗೋಲುಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಮೂಲಕ 41 ವರ್ಷಗಳ ಅವಧಿಯಲ್ಲಿ ಭಾರತ ಇದೇ ಮೊದಲ ಬಾರಿಗೆ ಈ ಸಾಧನೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ಒಲಿಂಪಿಕ್ಸ್ ಬ್ಯಾಡ್ಮಿಂಟನ್ ಕಂಚಿನ ಪದಕ ಗೆದ್ದ ಪಿವಿ ಸಿಂಧುಗೆ ಅಭಿನಂದನೆ. ಪ್ರತಿಪಕ್ಷಗಳ ಗದ್ದಲದ ನಡುವೆ ಪ್ರಶ್ನೋತ್ತರಕ್ಕೆ ಕಲಾಪ. ಸಚಿವ ಸಂಪುಟ ರಚನೆ ಕುರಿತು ಇಂದು ಸಂಜೆ ಜೆಪಿ ನಡ್ಡಾ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತುಕತೆ. ಸಚಿವರ ಸಂಖ್ಯೆ ಮತ್ತು ಹೆಸರುಗಳು ಅಂತಿಮಗೊಳ್ಳುವ ಸಾಧ್ಯತೆ. ಚೆನ್ನೈ ತಲುಪಿದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಸಂಜೆ ವಿಧಾನಸಭಾ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಷಣ. ಟೋಕಿಯೋ ಒಲಿಂಪಿಕ್ಸ್ ಸೆಮಿಫೈನಲ್ ತಲುಪುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದ ಭಾರತೀಯ ಮಹಿಳಾ ಹಾಕಿ ತಂಡ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.